ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈಗ ಅಸಲಿ ಆಟ ಮಹಾರಾಷ್ಟ್ರದಲ್ಲಿ ಶುರುವಾಗ್ತಾ ಇದೆ, ವಿಶೇಷವಾಗಿ ಮುಂಬೈನಲ್ಲಿ ಶುರುವಾಗ್ತಾ ಇದೆ. ನೀವು ಬಹುಶಃ ಕೇಳಿರೋ ಕಥೆ ಇದು. ನಮ್ಮ ಅಪ್ಪ ಅವರು ನಾವು ಸಣ್ಣವರಿದ್ದಾಗ ಒಂದು ಕಥೆ ಹೇಳೋರು, ಶೇಖ್ ಮೊಹಮ್ಮದನ್ ಲೆಕ್ಕ ಅಂತ. ಶೇಖ್ ಮೊಹಮ್ಮದನ್ ಲೆಕ್ಕ ಅಂದರೆ ಏನು? ಶೇಖ್ ಮೊಹಮ್ಮದ್ ಅನ್ನುವಂಥ ಅವನ ಮನೇಲಿ ಒಂದು ಕೋಳಿ ಇರುತ್ತೆ. ಆ ಕೋಳಿ ಪ್ರತಿ ದಿವಸ ಮೊಟ್ಟೆ ಹಾಕ್ತಾ ಇರುತ್ತೆ. ಆ ಮೊಟ್ಟೆ ಚಿನ್ನದ್ದಾಗಿರುತ್ತೆ. ಅದು ತೊಗೊಂಡೋಗಿ ಅವನು ಮಾರ್ತಾನೆ, ದುಡ್ಡು ಮಾಡ್ತಾ ಇರ್ತಾನೆ. ಇದು ಕಾಲಾಂತರದಿಂದ ಬಂದಂಥದ್ದು. ಆತನ ತಾತನ ಬಳಿ ಕೋಳಿ ಇರುತ್ತೆ. ಅದರ ನಂತರ ಆತನ ತಂದೆ ಆ ಕೋಳಿಯನ್ನು ಸಾಕಿರ್ತಾರೆ. ಮೂರನೇ ಸಂತತಿಯಾಗಿ ಈ ಶೇಖ್ ಮೊಹಮ್ಮದು ಈ ಕೋಳಿಯ ಚಿನ್ನದ ಮೊಟ್ಟೆಯನ್ನು ತೊಗೊಂಡೋಗಿ ಅದನ್ನು ಕರಗಿಸಿ ಮಾರಾಟ ಮಾಡಿ ಮನೆಯನ್ನು ನಡೆಸ್ತಾ ಇರ್ತಾನೆ. ಒಂದು ಸಲ ಅವನಿಗೆ ಐಡಿಯಾ ಬಂದ್ಬಿಡ್ತದೆ, ನಾನು ಯಾಕೆ ಹೀಗೆ ಪ್ರತಿ ದಿವಸ ಒಂದೊಂದೇ ಮೊಟ್ಟೆ ತೊಗೊಂಡು ಹೋಗಿ ಚಿನ್ನದ ಮೊಟ್ಟೆ ಮಾರಿ ದುಡ್ಡು ಮಾಡಬೇಕು. ಒಂದು ಸಲ ಕೋಳಿನ ಕತ್ತರಿಸ್ಬಿಟ್ರೆ ಅದಾದ ಮೇಲೆ ಒಟ್ಟಿಗೆ ಎಲ್ಲ ಮೊಟ್ಟೆ ಒಳಗಡೆ ಎಷ್ಟಿದಾವೆ ಇಷ್ಟು ಮೊಟ್ಟೆ ಬಂದುಬಿಡ್ತವೆ, ನಾನು ಶ್ರೀಮಂತ ಆಗಿಬಿಡಬಹುದು. ಅದೇ ರೀತಿ ಆ ರೀತಿ ಶೇಖ್ ಮೊಹಮ್ಮದ್ ಅನ್ನುವ ರೀತಿ ಮಹಾರಾಷ್ಟ್ರದಲ್ಲಿ ಇಬ್ಬರು ವ್ಯಕ್ತಿಗಳು ಆಗಿಬಿಟ್ರು. ಒಂದು ಉದ್ಧವ್ ಠಾಕ್ರೆ 2019 ಚುನಾವಣೆಯ ಫಲಿತಾಂಶ ಆದಮೇಲೆ ಭಾರತೀಯ ಜನತಾ ಪಾರ್ಟಿಯ ಸಖ್ಯದಲ್ಲಿ ಬಂದು ಅದರ ಕೆಚ್ಚಲನ್ನೇ ಕತ್ತರಿಸಿ ಅಥವಾ ಆ ಕೋಳಿಯನ್ನೇ ಕತ್ತರಿಸಿ ಚಿನ್ನದ ಮೊಟ್ಟೆಯನ್ನು ತಗೋಬೇಕು ಅಂತ ಪ್ರಯತ್ನ ಮಾಡಿದರು. ಇವತ್ತು ಅವರ ಸ್ಥಿತಿ ಹೇಗಾಗಿದೆ ಅನ್ನುವುದನ್ನು ನೀವು ನೋಡ್ತಾ ಇದ್ದೀರಿ. ಯಾವ ಬೃಹನ್ ಮುಂಬೈ ನಗರ ಪಾಲಿಕೆಯ ಹತ್ರ ಕಣ್ಣೆತ್ತಿಯೂ ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ ಇತರ ಪಕ್ಷಗಳು, ಅಲ್ಲಿಗ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಬಂದು ಕೂತ್ಕೋತಾರೆ. ಅವರು ಆಡಳಿತ ಪಕ್ಷದಲ್ಲಿರ್ತಾರೆ. ವಿರೋಧ ಪಕ್ಷದಲ್ಲಿ ಶಿವಸೇನೆ, ಉದ್ಧವ್ ಠಾಕ್ರೆ ಶಿವಸೇನೆಯವರು, ರಾಜ್ ಠಾಕ್ರೆ ಶಿವಸೇನೆಯವರು ಎದುರುಗಡೆ ಪ್ರತಿಪಕ್ಷದಲ್ಲಿ ಕೂತ್ಕೋಬೇಕಾಗಿರುತ್ತೆ. ಅದೇ ರೀತಿ ಶೇಖ್ ಮೊಹಮ್ಮದ್ ಇನ್ನೊಬ್ಬ ವ್ಯಕ್ತಿ ಆಗ್ತಾ ಇರೋದು ಭಾರತೀಯ ಜನತಾ ಪಾರ್ಟಿಯ ಜೊತೆಗಿರುವಂಥ ಏಕನಾಥ್ ಶಿಂದೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, 2024 ಚುನಾವಣೆ ಆದ ಸಂದರ್ಭದಲ್ಲಿಯೂ ಕೂಡ ಒಂದು ಮಾತನ್ನು ಹೇಳಿದ್ದೆ. ಯಾವಾಗ ಈತ ಅಜಾರಿಯಾಗಿದೆ, ಹುಷಾರಿಲ್ಲ ಅಂಥೇಳಿ ಊರಿಗೆ ಹೋಗಿ ಹಳ್ಳಿಯಲ್ಲಿ ಹೋಗಿ ಮಲ್ಕೊಂಡಿದ್ದ, ರಿಕ್ಷಾ ತೊಗೊಂಡು ಹೋಗಿ, ಅವತ್ತೇ ನಾನು ಏಕನಾಥ್ ಶಿಂದೆ ಬಗ್ಗೆ ಹೇಳಿದ್ದೆ, ಈತ ಒಂದಿಲ್ಲ ಒಂದು ದಿವಸ ಈತ ಆಪತ್ತಿನ ರೀತಿಯಲ್ಲಿ ಕಾಡ್ತಾರೆ, ಮುಂದೆ ಭಾರತೀಯ ಜನತಾ ಪಾರ್ಟಿ ಪ್ಯಾಂಟಿನಲ್ಲಿ ಇರುವೆ ಬಿಟ್ಕೊಂಡಾಗ ಆಗತ್ತೆ ಅಂತ ಒಂದು ಮಾತನ್ನು ಹೇಳಿದ್ದೆ. ಅದನ್ನು ಶತಸಿದ್ಧ ಮಾಡಿ ತೋರಿಸಿದ್ರು ಏಕನಾಥ್ ಶಿಂದೆ. ವಿಶೇಷ ಏನಪ್ಪ ಅಂದರೆ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಹೇಗಿರ್ತಾರೆ ಅಂದರೆ, ಅಂಥ ಇರುವೆಗಳನ್ನು ಬರೀ ತೋರಿಸ್ಕೊಳ್ಳೋ ಮೂಲಕ ಸಮಾಧಾನ ಮಾಡ್ಕೊಳ್ಳಲ್ಲ, ಅದನ್ನು ಕಾಲಿನಿಂದ ಹೊಸಕಿ ಬಿಡ್ತಾರೆ ಅವಕಾಶ ಬಂದಾಗ, ಸಂದರ್ಭ ಬಂದಾಗ ಅಂತ. ಮುಂದೆ ಏಕನಾಥ್ ಶಿಂದೆ ನರೇಂದ್ರ ಮೋದಿ ಅಮಿತ್ ಶಾ ಹೇಳ್ದಂಗೆ ಕೇಳಬೇಕಾಯಿತು, ಉಪಮುಖ್ಯಮಂತ್ರಿ ಆಗಬೇಕಾಯಿತು. ಆತ ಗೃಹ ಖಾತೆ ಕೇಳಿದ್ರು, ಗೃಹ ಖಾತೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ದೇವೇಂದ್ರ ಫಡ್ನವೀಸೇ ಇಟ್ಕೋತಾರೆ ಅಂದರು. ಅಜಿತ್ ಪಾಟೀಲ್ ಯಾರು 2.5 ದಿವಸಕ್ಕೆ ಸರ್ಕಾರವನ್ನು ಕೆಡವಿ ತೊಂದರೆ ಮಾಡಿದ್ನೋ ಅವರ ಪಕ್ಷವೇ ನಿಶಾನ್ ಇರಲಾರ್ದಾಗಿ ಮಾಡಿದರು, ನಾಮಾವಶೇಷ ಆಗುವ ಹಾಗೆ ಮಾಡಿದರು. ಈಗ ಏಕನಾಥ್ ಶಿಂದೆ ಕೈಯಲ್ಲಿ ಒಂದಷ್ಟು ಕಾರ್ಪೊರೇಟರ್ಗಳು ಬಂದಿದ್ದರಿಂದ ತನಗೇ ಮೇಯರ್ ಪಟ್ಟ ಬರಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಎನ್ನುವಂಥ ಕೋಳಿಯನ್ನು ಕತ್ತರಿಸಿ ಅದರ ಒಳಗಡೆಯಿಂದ ಚಿನ್ನದ ಮೊಟ್ಟೆಗಳನ್ನು ತೆಗೆಯಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರ ಎಲ್ಲ ಕಾರ್ಪೊರೇಟರ್ಗಳೇನಿದ್ದಾರೆ, ಪಾರ್ಷದ್ ಅಂತ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ, ಪಾರ್ಷದ್ಗಳು ಅಂತ, ಅವರೆಲ್ಲರನ್ನೂ ಹೋಟೆಲ್ ರೂಮಿನಲ್ಲಿ ಕೂಡಿ ಹಾಕಿದ್ದಾರೆ ಒಂದು ರೆಸಾರ್ಟ್ನಲ್ಲಿ. ಯಾಕೆ ಅಂದರೆ ತನ್ನ ಅಣತಿಯ ಹಾಗೆ ಸರ್ಕಾರ ರಚನೆ ಆಗಬೇಕು. ಬೃಹನ್ ಮುಂಬೈ ನಗರ ಪಾಲಿಕೆಯಲ್ಲಿ ತನಗೆ ಹೇಗೆ ಅವಾಗ 40 ಸೀಟ್ ತೆಗೆದುಕೊಂಡು ಬಂದಾಗ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಯಿತು, ಅದೇ ರೀತಿ ಈಗ ಮೇಯರ್ ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಉಳಿಸ್ಕೋಬೇಕು ಅಂತಂದರೆ ಯಾವುದಾದ್ರೂ ಪಕ್ಷದ ಸಖ್ಯ ಮಾಡಲೇಬೇಕು. ಹೀಗಾಗಿ ತಾನು ಕೇವಲ ಠಾಣೆಗೆ ಮಾತ್ರ ಸೀಮಿತ ಆಗಲಾರದೆ ಮುಂಬೈ ಮೇಲೆ ಒಂದಿದೆ. ಮುಂಬೈನಲ್ಲಿ ಏನಂದರೆ, ಯಾರು ಬೃಹನ್ ಮುಂಬೈ ನಗರ ಪಾಲಿಕೆಯ ಮೇಯರ್ ಗದ್ದುಗೆಯನ್ನು ಹಿಡಿತಾರೋ, ಯಾರು ಬೃಹನ್ ಮುಂಬೈ ನಗರ ಪಾಲಿಕೆಯ ಆಡಳಿತಾರೂಢ ಪಕ್ಷವಾಗಿರುತ್ತೋ, ಸರ್ಕಾರ ಆಗಿರುತ್ತೋ, ಅವರೇ ಮುಂಬೈ ಡಾನ್ ಅನ್ಸ್ಕೋತಾರೆ, ಮುಂಬೈ ಕಿಂಗ್ ಅನ್ಸ್ಕೋತಾರೆ. ಅದನ್ನು ನಿರಂತರವಾಗಿ ಬಾಳಾ ಠಾಕ್ರೆ ಅವರು ತಾವಿರುವವರೆಗೂ ಅನೂಚಾನ ಪಾಲಿಸ್ಕೊಂಡ್ಬಂದಿದ್ರು. ಈ ವರ್ಷ 2026 ಅವರ ಜನ್ಮ ಶತಾಬ್ದಿ. ಈ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ನಮ್ಮ ತಂದೆಗೆ ಉಡುಗೊರೆ ಕೊಡಿ ಅಂತ ಎಲ್ಲ ಕಡೆ ಉದ್ಧವ್ ಠಾಕ್ರೆ ಹೇಳ್ಕೊಂಡು ಓಡಾಡಿದರು. ನಮ್ಮ ಕಾಕಾಗೆ ನೀವೆಲ್ಲರೂ ಸಹಾಯ ಮಾಡಬೇಕು ಅಂತ ರಾಜ್ ಠಾಕ್ರೆ ಹೇಳಿದರು. ಅದಾಗಲಿಲ್ಲ, ಬೇರೆ ವಿಚಾರ. ಈಗ ಠಾಣೆಗೆ ಮಾತ್ರ ಸೀಮಿತ ಅಲ್ಲ, ನಾನು ಮುಂಬೈಗೆ ಬಾದುಷಾ ಆಗಬೇಕು ಅಂತ ಏಕನಾಥ್ ಶಿಂದೆ ಪ್ರಯತ್ನವನ್ನು ಶುರು ಮಾಡಿದ್ದಾರೆ. ತಮ್ಮ ಹಿ ವಾಸ್ ಅ ರಿಕ್ಷಾ ಡ್ರೈವರ್ ಇನ್ ಠಾಣಾ. ರಿಕ್ಷಾ ಡ್ರೈವರ್ ಅಂದರೆ ಸಣ್ಣ ವೃತ್ತಿ ಅಂತ ನಾನು ನಗಣ್ಯ ಮಾಡಿ ಮಾತಾಡ್ತಾ ಇಲ್ಲ, ಲಘುವಾಗಿ ಹೇಳ್ತಾ ಇಲ್ಲ. ಆತ ಹೇಗೆ ಬೇಕೋ ಹಾಗೆ ಹೊಳ್ತಾ ಇದ್ದಾರೆ ಅನ್ನೋದಕ್ಕೆ ಅದನ್ನು ಇಲ್ಲಿ ಸಮೀಕರಿಸಿರುವುದನ್ನು ಬಿಟ್ಟರೆ ಅದಕ್ಕೆ ಬೇರೆ ಅರ್ಥವನ್ನು ತಾವು ಕಲ್ಪಿಸ್ಕೊಳ್ಬಾರ್ದು. ರಿಕ್ಷಾ ತೊಗೊಂಡೋಗಿ ಹೋಟೆಲ್ ಮುಂದೆ ನಿಲ್ಲಿಸ್ಕೊಂಡು ತನಗೆ ಮೇಯರ್ ಪಟ್ಟ ಬೇಕು ಅಂತ.
ಮೇಯರ್ ಪಟ್ಟವನ್ನು ಕೊಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಆತನಿಗೆ ಒಳಗೆ ಗೊತ್ತಿದೆ. ದೇವೇಂದ್ರ ಫಡ್ನವೀಸ್ ಅಷ್ಟು ಸುಲಭವಾಗಿ ಬಗ್ಗೋದಿಲ್ಲ ಅಂತ ಗೊತ್ತಿದೆ. ಆಮೇಲೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಎದುರು ಹಾಕ್ಕೊಂಡ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಆತನಿಗೆ ಗೊತ್ತಿದೆ. ಆದರೂ ಕೂಡ ಒಂದು ಏಟು ಯಾಕೆ ಪ್ರಯತ್ನ ಮಾಡಬಾರ್ದು? ಯಾಕೆಂದರೆ 40 ಸೀಟಿದ್ದಾಗ ಮುಖ್ಯಮಂತ್ರಿ ಸ್ಥಾನ ಪಡೆದವನಿಗೆ ಇದು ಯಾವ ದೊಡ್ಡ ವಿಷಯ ಅನ್ನೋದು ಮನಸ್ಸಿನಲ್ಲಿದೆ. ಹಾಗಾದರೆ ಒಂದು ವೇಳೆ ಈ ಒಪ್ಪಂದಕ್ಕೆ ಒಪ್ಪದೇ ಇದ್ದರೆ ಬೇರೆ ಏನು ಮಾಡಬಹುದು? ಅದಕ್ಕೆ ಇನ್ನೊಂದು ಐಡಿಯಾವನ್ನು ಈತ ಮಾಡಿಟ್ಟಿದ್ದಾರೆ. ಏನಂತಂದರೆ 2.5 ವರ್ಷ ನನ್ನ ಶಿವಸೇನೆಗೆ ಮೇಯರ್ ಗದ್ದುಗೆಯನ್ನು ಕೊಡಿ, 2.5 ವರ್ಷ BJP ಅವರು ಇಟ್ಕೊಳ್ಳಿ 5 ವರ್ಷದಲ್ಲಿ ಅಂತ. ಈ 2.5 ವರ್ಷ ಪಾಲಿಸಿನೇ ಇಲ್ಲಿವರೆಗೂ ಎಲ್ಲೂ ಸಕ್ಸಸ್ ಆಗಿಲ್ಲ. ಅದಕ್ಕೆ ನಮ್ಮ ಕಣ್ಣೆದುರಿಗಿರುವಂಥ ಕರ್ನಾಟಕವೇ ಸಾಕ್ಷಿ. DK ಶಿವಕುಮಾರ್ ಕನಕಪುರದ ಬಂಡೆ ಹೇಗೆ ಚೂರು ಚೂರಾಗಿ ಹೋಗಿದೆ ಅನ್ನೋದನ್ನು ತಾವು ಕಣ್ಣಾರೆ ನೋಡ್ತಾ ಇದ್ದೀರಿ. ಅಂಥ 2.5 ವರ್ಷದ ಕತೆಗಳನ್ನು ನಾವು ಬೇಕಾದಷ್ಟು ಕೇಳಿದ್ದೀವಿ. ಮುಂಚೆ 2020 ಸರ್ಕಾರ ಅಂತ ಈ ಕುಮಾರಣ್ಣ ಬಂದು ಯಡಿಯೂರಪ್ಪ ಅವರಿಗೆ 3 ನಾಮ ಹಚ್ಚಿ ಹೋಗಿದ್ರು. ಮಾತು ತಪ್ಪಿದ ಮಗ ಅನ್ನುವಂಥ ಶಾಪದಿಂದ ವಿಮುಕ್ತ ಆಗಲಿಕ್ಕೆ, ವಿಮೋಚನೆಗೊಳ್ಳಲಿಕ್ಕೆ ವರ್ಷಗಳೇ ಹಿಡ್ದೋದು ಕುಮಾರಣ್ಣಂಗೆ. ಅದಾದಮೇಲೆ ನೀವು ನೋಡ್ತಾ ಇದ್ದೀರಿ ರಾಜಸ್ಥಾನದಲ್ಲಿ ಈ ಅಶೋಕ್ ಗೆಹ್ಲೋಟ್ಗೆ 2.5 ವರ್ಷ ಕೊಟ್ಟಾದಮೇಲೆ ಸಚಿನ್ ಪೈಲಟ್ನ ಅಧ್ಯಕ್ಷ ಹುದ್ದೆಯಿಂದನೂ ಕಿತ್ತೋಗದ, ಉಪಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ತೋಗದ. ಹೈಕಮಾಂಡ್ನವ್ರು ಬಂದು ಮಲ್ಲಿಕಾರ್ಜುನ ಮುತ್ಯ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕೈಗೆ ಸಿಗಲಾರದೆ ಓಡಾಡಿಬಿಟ್ರು ಅಶೋಕ್ ಗೆಹ್ಲೋಟು. ಹಾಗಿರುವಾಗ ಇಲ್ಲಿ 2.5 ವರ್ಷ ಅಂದರೆ ಅದು ಸಾಧ್ಯವಾ? 2.5 ವರ್ಷ ಆದಮೇಲೆ ವಾಪಸ್ಸು ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಇದ್ದರೆ ಆತ ಬಿಟ್ಕೊಡ್ತಾರಾ ಅಥವಾ ಏಕನಾಥ್ ಶಿಂದೆ ಬಣ ಇದ್ದರೆ ಅವ್ರು ಬಿಟ್ಕೊಡ್ತಾರೆ? ಎರಡು ಬಿಟ್ಕೊಡ್ಲಿಕ್ಕೆ ಆಗಲಾರದ ವಿಚಾರಗಳು. ಈ ರೀತಿ ಹಗಲು ಗನಸು ಕಾಣಲಿಕ್ಕೆ ಏಕನಾಥ್ ಶಿಂದೆ ಶುರು ಮಾಡಿದ್ದಾರೆ. ನೋಡಿ, ಈ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಕೇವಲ ಅಲ್ಲಿ ಪಕ್ಷಗಳನ್ನು ಸರ್ವನಾಶ ಮಾಡಲಿಕ್ಕೆ ಮಾತ್ರ ಅಮಿತ್ ಶಾ ಅವರು ಇಟ್ಕೊಂಡದ್ದು, ಬೇರೆ ಏನೂ ಉದ್ದೇಶ ಅಲ್ಲ. ಬೆಂಬಲವಾಗಲಿ, ಸಹಾಯ ಆಗಲಿ, ಸಂಖ್ಯೆ ಬರಲಿ, ಆ ಸಂಖ್ಯೆಯಿಂದ ನಾವು ಸರ್ಕಾರ ರಚನೆ ಮಾಡಬೇಕು, ಅವರು ಪೂರಕವಾಗಿರೋ ಹಾಗೆಲ್ಲ ಏನೂ ಇರಲಿಲ್ಲ. ಒಂದು ವೇಳೆ ಈಗ ಏಕನಾಥ್ ಶಿಂದೆ ಏನು ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಿ ಚುನಾವಣೆಯಲ್ಲಿ ಗೆಲ್ಸ್ಕೊಂಡ್ಬಂದಿದ್ದಾರೋ ಆ ಜಾಗದಲ್ಲಿ ಏಕನಾಥ್ ಶಿಂದೆ ಬರಲು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿದ್ರೆ ಅದರಲ್ಲಿ ಭಾಳ ಪಾಲು ಜನರು ಗೆದ್ದಿರೋರು. ಜೊತೆಗೆ ಏಕನಾಥ್ ಶಿಂದೆ ಭಾಳ ದೊಡ್ಡ ನಾಯಕನಾಗಿ ಹೊರಹೊಮ್ತೀನಿ ಅಂತ ತನ್ನನ್ನು ತಾನು ಪರಿಭಾವಿಸಿದ್ರು ಮುಂಚಿನ ಮಹಾರಾಷ್ಟ್ರದ ಚುನಾವಣೆ ಆದ ಮೇಲೆ. ಏಕೆಂದರೆ ಉದ್ಧವ್ ಠಾಕ್ರೆಗಿಂತ ಅತಿ ಹೆಚ್ಚಿನ ಸಂಖ್ಯೆಯನ್ನು ವಿಧಾನಸಭಾ ಚುನಾವಣೆಯಲ್ಲಿ ಪಡೆದಿದ್ದರು. ಆದರೆ ಈಗ ಬೃಹನ್ಮುಂಬೈ ನಗರ ಪಾಲಿಕೆ ಚುನಾವಣೆಯ ಸಂದರ್ಭದಲ್ಲಿ ಠಾಣೆ ವ್ಯಾಪ್ತಿಯನ್ನು ಮೀರಿ ಏಕನಾಥ್ ಶಿಂದೆ ತನ್ನ ಅಸ್ತಿತ್ವವನ್ನೇ ತೋರಿಸಲಿಲ್ಲ. ಅಂದರೆ ಇನ್ನೂ ಕೂಡ ಈತ ಠಾಣೆಗೆ ಮಾತ್ರ ಸೀಮಿತ ಆಗಿದ್ದಾರೆ ವಿನಃ ಅಖಂಡ ಮಹಾರಾಷ್ಟ್ರಕ್ಕೆ ನಾಯಕನಾಗಿ ಏಕನಾಥ್ ಶಿಂದೆ ಹೊಮ್ಮಲೇ ಇಲ್ಲ. ಮುಖ್ಯಮಂತ್ರಿಯಾಗಿದ್ದಾಗಲೂ ಕೂಡ ತನ್ನ ಪ್ರಭಾವಳಿಯನ್ನು ಬೆಳೆಸ್ಕೊಳ್ಳಿಲ್ಲ. ಒಬ್ಬ ವ್ಯಕ್ತಿ ಮುಂಬೈನಲ್ಲಿ ಡಾನ್ ಆಗಬೇಕು, ನಾಯಕನಾಗಬೇಕು ಅಂದರೆ ಅಲ್ಲಿಯ ಪರಿಷತ್ಗಳಿರ್ತಾರೆ, ಅಂದರೆ ಅಲ್ಲಿಯ ಕಾರ್ಪೊರೇಟರ್ಗಳೇನಿದ್ದಾರೆ ಅವರ ಮೇಲೆ ಹಿಡಿತವನ್ನು ಸಾಧಿಸಬೇಕು, ಅಲ್ಲಿ ತನ್ನ ಕಾರ್ಪೊರೇಟರ್ಗಳಿರೋ ಹಾಗೆ ನೋಡ್ಕೋಬೇಕು. ಆದರೆ ಏಕನಾಥ್ ಶಿಂದೆಗೆ ಮುಂಬೈನಲ್ಲಿ ಆ ರೀತಿಯಾದಂಥ ಒಲವನ್ನು ತೋರಿಸಲೇ ಇಲ್ಲ ಅಲ್ಲಿಯ ಮತದಾರರು. ಇನ್ನು ಭಾರತೀಯ ಜನತಾ ಪಾರ್ಟಿಗೆ ಏಕನಾಥ್ ಶಿಂದೆನೂ ಒಂದೇ, ಅಜಿತ್ ಪವಾರ್ ಒಂದೇ. ಅವರು ಕೇವಲ ಪದಾತಿ ದಳದಲ್ಲಿರುವಂಥ ಸೈನಿಕರನ್ನು ಬಿಟ್ಟರೆ ಅವ್ರಿಗೆ ಯಾವುದೇ ರೀತಿಯಾದಂಥ ವಿಶೇಷವಾದ ಸೇನಾಪತಿ ಪಟ್ಟವಾಗಲಿ ಅಥವಾ ಇನ್ಯಾವುದೋ ಪ್ರಧಾನಮಂತ್ರಿ ಪಟ್ಟವಾಗಲಿ ಸಿಗುವ ಪ್ರಶ್ನೆಯೇ ಬರೋದಿಲ್ಲ. ಚದುರಂಗದ ಆಟದಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇವರನ್ನು ಬಳಸಿಕೊಳ್ಳುವ, ಸರಿಯಾಗಿ ನಿಷ್ಠೆಯಿಂದ ಇದ್ದರೆ ಒಳ್ಳೆಯ ಸ್ಥಾನಮಾನ ಕೊಡುವ, ದ್ರೋಹ ಮಾಡಿದರೆ ಹೇಳ ಹೆಸರಿಲ್ಲದ ಹಾಗೆ ಮನೆಗೆ ಕಳಿಸುವ ಎಲ್ಲ ತಂತ್ರಗಾರಿಕೆಯನ್ನು ತುಂಬ ಚೆನ್ನಾಗಿ ಬಲ್ಲಂಥ ಇಬ್ಬರು ವ್ಯಕ್ತಿಗಳು ಅಲ್ಲಿದ್ದಾರೆ. ಒಬ್ಬರು ನರೇಂದ್ರ ಮೋದಿ, ಒಬ್ಬರು ಅಮಿತ್ ಶಾ ಅವರು. 2.5 ದಿನಗಳ ಸರ್ಕಾರವನ್ನು ರಚನೆ ಮಾಡಿದಂಥವ್ರು ಅವತ್ತು ಅಜಿತ್ ಪವಾರ್ ದ್ರೋಹ ಮಾಡಿದ್ದು, ಮೋಸ ಮಾಡಿದ್ದು ದೇವೇಂದ್ರ ಫಡ್ನವೀಸ್ಗಲ್ಲ. ಆತ ಮೋಸ ಮಾಡಿದ್ದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡದಾದಂಥ ಅವಮಾನ ಇತ್ತು. ಆ ಆಟವನ್ನು ಆಡಿಸಿದವರು ಶರದ್ ಪವಾರ್. ಇವತ್ತು ಶರದ್ ಪವಾರ್ ಎಲ್ಲಿದ್ದಾರೆ? ಅಡ್ರೆಸ್ಗೆ ಇಲ್ಲದೆ ಹೊರಟು ಹೋಗಿದ್ದಾರೆ. ಹಾಗೆ ಅಡ್ರೆಸ್ಗೆ ಇಲ್ಲದೆ ಹೊರಟು ಹೋಗ್ಲಿಕ್ಕೆ ಸಾಧ್ಯ ಆಗಿದ್ದ ಹೇಗೆ? 1966ರಲ್ಲಿ ಮೊದಲ ಬಾರಿಗೆ ಈ ವ್ಯಕ್ತಿ ಶಿವಸೇನೆ ಶುರುವಾಗಿದ್ದು, ಈತ 73ರಿಂದ ರಾಜಕಾರಣದಲ್ಲಿದ್ದದ್ದು ಶರದ್ ಪವಾರ್. ಆದರೆ ಇಲ್ಲಿಯವರೆಗೂ ಕೂಡ ಆತ ಬೇರೆಯವರ ಸಹಾಯದಿಂದನೇ ಮುಖ್ಯಮಂತ್ರಿ ಆಗಿರೋದು, ಬೇರೆಯವರ ಸಹಾಯದಿಂದನೇ ಸರ್ಕಾರ ರಚನೆ ಮಾಡಿದ್ಬಿಟ್ರೆ ಸ್ವತಂತ್ರವಾಗಿ ಏನನ್ನೂ ಸಾಧಿಸಲಿಲ್ಲ. ಆದರೆ ಕುತಂತ್ರ ಮಾಡುವುದರಲ್ಲಿ ನಿಸ್ಸೀಮನಾಗಿದ್ದರು. ಆ ಕುತಂತ್ರವನ್ನು ಅವರ ಸೋದರನ ಮಗನಿಂದನೇ ಆಟವನ್ನು ಕೆಡಿಸಿ ಇವತ್ತು ಶರದ್ ಪವಾರ್, ಅಜಿತ್ ಪವಾರ್ ಜೊತೆಯಾಗಿದ್ದೀವಿ ಅಂತ ಪೆಂಪ್ರಿ ಚಿಂಚುವಾಡದಲ್ಲಿ ಹೇಳಿ
ಚುನಾವಣೆಗೆ ನಿಂತು ತನ್ನ ಸೋದರಿ ಸುಪ್ರಿಯಾ ಸುಳೆಯನ್ನು ಕರ್ಕೊಂಬಂದರೂ ಕೂಡ ಗೆಲ್ಲಲಿಕ್ಕಾಗಲಾರದೆ ಭಾರತೀಯ ಜನತಾ ಪಾರ್ಟಿಗೆ ಬಿಟ್ಟುಕೊಡ್ಬೇಕಾಯ್ತು. ಸೋತು ಸುಣ್ಣಾಗಿ ಹೋದರು ಅಜಿತ್ ಪವಾರ್. ಅಜಿತ್ ಪವಾರ್ಗೆ ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯ ಆಗಿದೆ, ಏಕನಾಥ್ ಶಿಂದೆಗೆ ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯ ಆಗಿದೆ. ಆದರೆ ಒಂದು ಅವಕಾಶ ಸಿಕ್ಕಿದೆ. ಸಾಧ್ಯವಾ? ಚಿನ್ನದ ಮೊಟ್ಟೆಯನ್ನು ಕಿತ್ಕೊಳ್ಳೋ ಬದಲು ಕೋಳಿಯನ್ನೇ ಕತ್ತರಿಸಿದ್ರೆ ಹೇಗೆ ಅಂತ ಒಂದು ಕುಯುಕ್ತಿಯನ್ನು ಈತ ಶುರು ಮಾಡಿದ್ದಾರೆ ಏಕನಾಥ್ ಶಿಂದೆ. ಸಫಲರಾಗ್ತಾರಾ? ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.